ರಾಜ್ಯ ಮಟ್ಟದ ಮಹಿಳಾ ನ್ಯಾಯ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ಬಂದಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯ ಒಬ್ಬರು ರೈತ ಸಂಘದ ಪ್ರಮುಖರಿದ್ದಾರೆ, ಅನುಸೂಯಮ್ಮ ಅರಳಾಲು ಸಮುದ್ರ. ಇವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಜೊತೆಯೇ ರೈತ ಸಂಘದಲ್ಲಿ ಕೆಲಸ ಮಾಡ್ತಾ ರೈತ ಸಂಘವನ್ನು ಕಟ್ತಾ ಬಂದವರು, ಅತ್ಯಂತ ಹಿರಿಯ ರೈತ ನಾಯಕಿ. ಇವರನ್ನು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತೆ, ಅದೇ ರೀತಿ ಸೌಜನ್ಯ ಪರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮಂಗಳೂರಿನ ಪ್ರಸನ್ನ ರವಿ ಅವರು ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರಿನಿಂದ ಕೊಂದವರು ಯಾರು ಅನ್ನುವಂತ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಆ ಒಂದು ಅಭಿಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಮಲ್ಲಿಗೆ ಇವರು ಇಲ್ಲಿ ಉಪಸ್ಥಿತಿದ್ದಾರೆ. ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ರಂಗಭೂಮಿ ಕಲಾವಿದೆ ಮತ್ತು ಲೇಖಕಿಯಾಗಿರುವಂತಹ ಗೀತಾ ಸುರತ್ಕಲ್ ಇವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಾಮಾಜಿಕ ಕಾರ್ಯಕರ್ತೆಯಾಗಿರುವಂತಹ ಭಾರತಿ ಪ್ರಶಾಂತ್ ಇವರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಭಾಗ್ಯಜ್ಯೋತಿ ಮಹಿಳಾ ಮಂಡಲ ಮುಲ್ಕಿ ಇದರ ಸುನೀತಾ ಲಂಬಾಣಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರೇ, ಕರ್ನಾಟಕ ರಾಜ್ಯ ರೈತ ಸಂಘ ಮೊದಲಿಂದನೂ ಮಹಿಳೆಯರ ಮೇಲೆ ನಡೆಯುವಂತ ಒಂದು ದೌರ್ಜನ್ಯ, ದಬ್ಬಾಳಿಕೆಗಳು ಮತ್ತೆ ಆಸ್ತಿ ವಿಷಯಕ್ಕಾಗಲಿ ಇಂಥದಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದೆ. ಜೊತೆಗೆ ವರದಕ್ಷಿಣೆ ವಿರೋಧವಾಗಿ ಸರಳ ಮದುವೆಗಳನ್ನ ಪೌರಶಾಹಿ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಿದೆ. ಎಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತೆ ದೌರ್ಜನ್ಯಗಳು ನಡೆಯುತ್ತೋ ಅಲ್ಲಿ ರೈತ ಸಂಘ ಹೋಗಿ ಸೌಹಾರ್ದಯುತವಾಗಿ ನ್ಯಾಯ ದೊರಕಿಸ್ಕೊಂಡು ಬಂದಿದೆ. ಮತ್ತೆ ಎಲ್ಲ ಹೋರಾಟಗಳಲ್ಲಿ ನ್ಯಾಯ ಇದ್ದಾಗ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸುಮಾರು ಒಂದು 20-25 ವರ್ಷದಿಂದ ಧರ್ಮಸ್ಥಳದಲ್ಲಿ ಇಲ್ಲಿ ಮಹಿಳೆಯರ ಮೇಲೆ ಏನು ನಡೀತಾ ಇದೆ ಅದು ನಿಗೂಢವಾಗಿ ಬರ್ತಾ ಇದೆ. ಹಿಂದೆ ನಾವು ಲಿಂಗೇಶ್ ಪತ್ರಿಕೆಯಲ್ಲಿ ಓದಿದ್ದು ಒಂದ್ಸಾರಿ ಸುಮಾರು 20-25 ವರ್ಷದಿಂದನೇ ಧರ್ಮಸ್ಥಳದಲ್ಲಿ ಒಂದು ಮಹಿಳೆ ಕೊಲೆಯಾಗಿದೆ ಅಂತ. ಹೀಗಾಗಿ ಯಾಕೆ ಬೇರೆ ಬೇರೆ ಕಡೆಗಳೆಲ್ಲ ಒಂದೊಂದು ಸಣ್ಣ ಸಣ್ಣ ಕಾರ್ಯಕ್ರಮ ಇಂತಿಂಚು ಅನಾವರಣ ಆಗ್ತಾ ಇದ್ದಾಗ ಯಾಕೆ ಧರ್ಮಸ್ಥಳದಲ್ಲಿ ಕೊಲೆಗಳು, ಅತ್ಯಾಚಾರಗಳು ನಿಗೂಢ ಆಗ್ತಾ ಇದ್ದಾವೆ? ಇದನ್ನ ಕೊಂದವರು ಯಾರು ಅನ್ನುವಂತ ಸಂಘಟನೆ, ಎಲ್ಲ ಮಹಿಳಾ ಪರ ಸಂಘಟನೆಗಳು ಮತ್ತೆ ಎಲ್ಲ ವಿಚಾರವಂತರು ಮತ್ತೆ ಮಹಿಳಾ ಪರ ಕಳಕಳಿ ಇಟ್ಕೊಂಡಿರುವಂತವರೆಲ್ಲರೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ SIT ಅವರಿಗೆ ಪೂರ್ಣ ಅಧಿಕಾರ ಕೊಟ್ಟು ಇದು ಏನು ಯಾಕೆ ಹೆಣ್ಣುಮಕ್ಕಳ ಮೇಲೆ ಇಲ್ಲಿ ನಡೀತಾ ಇದೆ ದೌರ್ಜನ್ಯ ಮತ್ತೆ ಅತ್ಯಾಚಾರಗಳು, ಕೊಲೆಗಳು, ಇದು ಯಾಕೆ ನಿಗೂಢವಾಗಿದೆ, ಇದು ಯಾಕೆ ಬಹಿರಂಗ ಆಗ್ತಾ ಇಲ್ಲ, ಅನಾವರಣ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗೂ ಒಂಥರ ಸಂಶಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ಮಹಿಳಾ ಸಂಘಟನೆಗಳು ಕೊಂದವರು ಯಾರು ಅನ್ನುವಂತ ಸಂಘಟನೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಮಹಿಳಾ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾನು ಒಬ್ರು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟವಳು, ಹಾಗಾಗಿ ನನಗೂ ಉತ್ತರ ಬರಲಿಲ್ಲ. ಹಾಗಾಗಿ ಇಲ್ಲಿ ಆದದ್ದು ಖಾಲಿ ಹೂಳಿಟ್ಟ ಶವದ ಬಗ್ಗೆ, ಯಾರೋ ಒಬ್ಬ ಚಿನ್ನಯ್ಯ ಬಂದು ಹೇಳಿದ ಬಗ್ಗೆ, ಆ ಕೇಸಿನ ಬಗ್ಗೆ ಕೊಂಡೋಗಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ವಿನಃ ಅಲ್ಲಿ ಇಂಥ ಅಸಹಜ ಸಾವುಗಳು ಹೆಣ್ಣು ಮಕ್ಕಳಾಗದು ನಾವು ಹೇಳುದು ಈಗ ಕೇಳುದು ನಮ್ಗೆ ಯಾವುದು ಬಿಟ್ಟು ಹೋಗ್ಲಿಲ್ಲ. ಅಲ್ಲಿ ಆದ ಹೆಣ್ಣು ಮಕ್ಕಳ ಸಾವಿನ ಕೊಲೆಯ ಬಗ್ಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಆ ವರದಿ ನಮ್ಗೆ ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದ್ರೆ ನಾವು ಮಾತ್ರ ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು ಈಗ ಪ್ರೆಷರ್ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಬರಲಿ ತನಿಖೆ ಆಗ್ಲೇಬೇಕು ಅಂತ. ಹಾಗೆ ಅವರು ಅಲ್ಲಿ ಮಾಡುವಾಗ ಅವರಿಗೂ ನಾವು ಬೆಂಬಲ. ಸರ್, ಇದರಲ್ಲಿ ನಮ್ಮ ಹೋರಾಟ ಇರುವಂತದ್ದು ಸರ್ಕಾರದ ವಿರುದ್ಧ. ನಾನು ಸ್ಪಷ್ಟವಾಗಿ ಹೇಳಿದೆ, ವ್ಯವಸ್ಥೆಯಲ್ಲಿ ಈ ಲೋಪದೋಷಗಳು ಯಾಕಿದಾವೆ ಅನ್ನೋದನ್ನ ಪ್ರಶ್ನೆ ಮಾಡೋದು ಬಹಳ ಮುಖ್ಯವಾದಂತ ವಿಚಾರ. ಸುದೀರ್ಘ ಕಾಲ ನಿರಂತರವಾದಂತ ಆರೋಪಗಳು, ನಿರಂತರವಾದಂತ ಅನುಮಾನಾಸ್ಪದವಾದಂತ ಘಟನೆಗಳು ನಡೀತಾನೆ ಹೋಗ್ತವೆ. ಇದರ ಬಗ್ಗೆ ಅನ್ಸೂಯಮ್ಮ ಅವರು ಕೂಡ ಮಾತಾಡಿದ್ರು, ಲಂಕೇಶ್ ಪತ್ರಿಕೆ ವರದಿ ಮಾಡಿದಾಗಿನಿಂದ ಮೊದಲುಗೊಂಡು. ಆದ್ರೆ ಎಲ್ಲ ಕಡೆ ಆತ್ಮಹತ್ಯೆ ಆದ್ರೆ ಅದು ಆತ್ಮಹತ್ಯೆ ಆಗತ್ತೆ, ಕೊಲೆ ಆದ್ರೆ ಕೊಲೆ ಅಂತ ಗೊತ್ತಾಗತ್ತೆ ಕೆಲವು ದಿವಸಗಳಲ್ಲಿ. ಇಲ್ಲಿ ಮಾತ್ರ ಯಾಕೆ ಅವು ಪತ್ತೆಯಾಗದ ಪ್ರಕರಣಗಳಾಗಿ ಉಳಿದು ಹೋಗ್ತವೆ ಅಂತ ಹೇಳಿ ನೊಂದ ಕುಟುಂಬಗಳ ಸದಸ್ಯರು ನಮ್ಮನ್ನು ಕೇಳಿದ್ದಾರೆ. ಸೊ ನಮ್ಮ ಹೋರಾಟ ಇರುವಂತದ್ದು ಸರ್ಕಾರದ ವಿರುದ್ಧ. ಮತ್ತು SIT ಕೂಡ ಈಗಾಗಲೇ ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ,
ಅನೇಕ ಮಂದಿ ನೊಂದವರು ಹೋಗಿ SIT ಮುಂದೆ ದೂರು ದಾಖಲೆ ಮಾಡುವಂತ ಸಂದರ್ಭದಲ್ಲಿ ಪೂರಕವಾದಂತ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂತ ಆರೋಪಗಳನ್ನ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಮಾಡಿದ್ದಾರೆ. ಮತ್ತೆ SIT ರಚನೆ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಮೊದಲಲ್ಲ, ಇದು ಕೊನೆನೂ ಅಲ್ಲ. ನೂರಾರು SITಗಳು ಈ ಹಿಂದೆ ಕೆಲಸ ಮಾಡಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದಂತ SIT ತನಿಖೆ ಒಳಗಡೆ ಅವರು ಬಹಿರಂಗವಾದಂತ ಘೋಷಣೆಗಳನ್ನ ಕೊಟ್ಟರು. ನೊಂದವರು ಬಂದು ನಮ್ಮ ಮುಂದೆ ದೂರು ದಾಖಲು ಮಾಡಬಹುದು ಮತ್ತು ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ, ನಾವು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಎನ್ನುವಂತ ಭರವಸೆಯನ್ನು ಅವರು ಕೊಟ್ಟರು. ಅದರಿಂದಾಗಿ ಸರಿಯಾದಂತ ರೀತಿಯಲ್ಲಿ ದೂರು ದಾಖಲಾಗ್ಲಿಕ್ಕೆ ಮತ್ತು ವಿಚಾರಣೆ ನಡೀಲಿಕ್ಕೆ ಸಾಧ್ಯ ಆಯಿತು. ಪರಿಣಾಮ ನಮ್ಮ ಕಣ್ಣು ಮುಂದಿದೆ. ಈ ರೀತಿಯ ಒಂದು ಘೋಷಣೆಯನ್ನ ಇದುವರೆಗೂ ಕೂಡ SIT ಮಾಡಿಲ್ಲ, ಸರ್ಕಾರ ಕೂಡ ಅಂತ ಒಂದು ಘೋಷಣೆ ಮಾಡಿಲ್ಲ ಅನ್ನೋದನ್ನ ನೀವು ಕೂಡ ಗಮನಿಸಿದಿರಿ. ಹಾಗಾಗಿ ನಮ್ಮ ಆಗ್ರಹ, ಸರ್ಕಾರ ಈ ವಿಚಾರದಲ್ಲಿ SITಗೆ ಸಂಪೂರ್ಣ ಒತ್ತಡರಹಿತವಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಒದಗಿಸಬೇಕು ಅಂತ. ನಾವು SITಯನ್ನ ಗುರಿ ಮಾಡಿ ಬೆಳತಂಗಡಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಾವು ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕಾಗಿ ನಡೀತಾ ಇರುವಂತದ್ದು. ಜೊತೆಗೆ SIT ಕೊಟ್ಟಂತ ವರದಿಯಲ್ಲಿ ಉತ್ತಮವಾದಂತ ವಿಚಾರಗಳಿದ್ರೆ ನಾವು ಅದನ್ನು ಸ್ವಾಗತಿಸ್ತೇವೆ. ಅದಿನ್ನು ಮಧ್ಯಂತರ ವರದಿ ಮಾತ್ರ. SIT ಮುಖ್ಯಸ್ಥರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಏನ್ ಹೇಳಿದ್ದು ಅಂದ್ರೆ ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ, ಇದು ಮಧ್ಯಂತರ ವರದಿನೂ ಅಲ್ಲ ಅಥವಾ ಚಾರ್ಜ್ ಶೀಟ್ ಕೂಡ ಅಲ್ಲ, ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಮತ್ತೆ ಇದು ಚಿನ್ನಯ್ಯ ಕೇಸಿಗೆ ಸಂಬಂಧಪಟ್ಟಿದ್ದಷ್ಟೇನೆ. ಇದನ್ನ ನಾವು ಈ ಹೆಣ್ಮಕ್ಳ ಪ್ರಕರಣಗಳು ಏನಿವೆ ನಾವು ಅದನ್ನ ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ. ಅದು ಇನ್ನೂ ನಾವು ಮುಗಿಸಿಲ್ಲ, ಮತ್ತೆ ಅದು ಇನ್ನೂ ತುಂಬಾ ಸಮಯ ಹಿಡಿಯತ್ತೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಇದಕ್ಕೂ ಇವಾಗ ಅವರು ಕೊಟ್ಟಿರೋಂತ ಈ ಕಂಪ್ಲೇಂಟ್ ರಿಪೋರ್ಟ್ಗೂ ಮತ್ತೆ ಹೆಣ್ಮಕ್ಳ ಮೇಲಿನ ದೌರ್ಜನ್ಯಗಳು ಅಥವಾ ಅತ್ಯಾಚಾರಗಳು ಮತ್ತೆ ಕೊಲೆಗಳು ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ನಿಮ್ಗೆ ಸ್ಪಷ್ಟೀಕರಿಸ್ತಾ ಇದ್ದೀನಿ. ಮತ್ತೆ ಇದನ್ನ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತ ಅಫಿಡವಿಟ್ ನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಅಫಿಡವಿಟ್ ಸಲ್ಲಿಸಿದೆ ಹೈಕೋರ್ಟ್ಗೆ ಸ್ಟೇ ಪ್ರಕರಣಕ್ಕೆ ಸಂಬಂಧಪಟ್ಟು. ಅದರಲ್ಲಿ ಅವರು ನಾವಿನ್ನೂ ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯಗಳನ್ನು ಒಳಗೊಂಡು ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಮುಂದುವರಿಸ್ತೇವೆ ಅನ್ನುವಂತ, ಇಟ್ ವಿಲ್ ಬಿ ಕಂಟಿನ್ಯೂಡ್ ಅನ್ನುವಂತ ಸ್ಪಷ್ಟವಾದ ಮಾತುಗಳನ್ನ ಬರೆದಿದ್ದಾರೆ ಅನ್ನೋದನ್ನ ತಾವು ಗಮನಿಸಬೇಕು. ಸರ್ಕಾರದ ಉನ್ನತ ಹಂತದಲ್ಲಿದ್ದಂತ ಮಂತ್ರಿಗಳು ಕೂಡ ವಿಧಾನಸಭೆಯಲ್ಲಿ ಏನ್ ಹೇಳಿದ್ರು ಈ ತನಿಖೆ ಬಗ್ಗೆ ಅನ್ನೋದನ್ನ ನೀವೆಲ್ಲ ಗಮನಿಸಿದಿರಿ. ನಾವು ಮತ್ತೆ ರಿಪೀಟ್ ಮಾಡಬೇಕಾಗಿಲ್ಲ. DCM ಏನ್ ಹೇಳಿದ್ರು ಅಥವಾ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಅವೆಲ್ಲವನ್ನ ನೀವೇ ಸ್ವತಃ ವರದಿ ಮಾಡಿದವರಿದ್ದೀರಿ. ಸೊ ಇಂಥ ಮಾತುಗಳು ತನಿಖೆ ನಡೆಯುವಂತ ಹಂತದಲ್ಲಿ ಬಂದಿರಬೇಕಾದ್ರೆ ಇದರಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ಲಿಕ್ಕೆ ನಮಗೆ ಕಾರಣ ಇರಲಿಲ್ಲ. ಸರ್ಕಾರದ ಕಡೆಯಿಂದ ಇಂಥ ಮಾತುಗಳು ಬರುತ್ತೆ. ಅನೇಕ ಮಂದಿ ಹಲವಾರು ತರದ ಚಟುವಟಿಕೆಗಳನ್ನ SIT ಇನ್ನೂ ಹೇಳೇ ಇಲ್ಲ, ಯಾರು ಇಂಥವ್ರು ಇರಬಹುದು ಅಪರಾಧಿನೋ ಯಾವ ಪ್ರಶ್ನೆಯನ್ನು ಇನ್ನು ತೆಗೆಯೋದಕ್ ಮುಂಚೆನೆ ಅನೇಕ ಬಗೆಯ ಚಟುವಟಿಕೆಗಳನ್ನ ಈ ಜಿಲ್ಲೆಯ ಸುತ್ತ ಇದರ ಸುತ್ತ ಏನನ್ನೋ ಜಾಗೃತಿ ಮಾಡ್ತೀವಿ, ಯಾವ್ದನ್ನೋ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲೆಲ್ಲ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಅದನ್ನ ತಡೆಯುವಂತ ಯಾವ ಪ್ರಯತ್ನನೂ ಸರ್ಕಾರದ ಕಡೆಯಿಂದ ಆಗ್ಲಿಲ್ಲ. ಯಾರೇ ಮುಖ್ಯಮಂತ್ರಿ ಆಗ್ಲಿ, ಯಾರೇ ಆ ಹುದ್ದೆನಲ್ಲಿ ಕೂತ್ಕೊಳ್ಳಿ, ನಾವು ಯಾವುದೇ ಸರ್ಕಾರ ಬಂದ್ರು ಅವ್ರ ಮೇಲೆ ನಾವು ಒತ್ತಡ ತರ್ತೀವಿ. ನಮ್ಗೆ ಯಾರು ವ್ಯಕ್ತಿ ಮುಖ್ಯ ಅಲ್ಲ, ನಮಗೆ ಯಾವುದೇ ಸರ್ಕಾರ ಬರ್ಲಿ ಅವ್ರ ಮೇಲೆ ನಾವು ಪ್ರೆಷರ್ ತಂದು ನಾವು ನ್ಯಾಯ ಕೇಳೇ ಕೇಳ್ತೀವಿ. ನಮ್ಮ ಹೋರಾಟ ಮುಂದುವರೆದೇ